ಓಂ. ವಚನ ಶ್ರೀ ದೇವಿ ಮಹಾತ್ಮೆ. ಕಾಳಿಕಾ ಪುರಾಣೋಕ್ತ ವಚನ ಶ್ರೀ ದೇವಿ ಮಹಾತ್ಮೆ ಪಾರಾಯಣ ಕ್ರಮ ಹಾಗೂ ಮಹಿಷಾಸುರಮರ್ಧಿನಿ ಸ್ತೋತ್ರ ಸಹಿತ. ಲೇಖಕರು ಶಾಂತಿಪ್ರಿಯ. ಪ್ರಕಾಶಕರು ಶ್ರೀ ಗಣೇಶ ಪ್ರಕಾಶನ, ಬೆಂಗಳೂರು. ಅಧ್ಯಾಯ 7. ಮಹಿಷಾಸುರನ ವಧೆ. ಮಹಿಷಾಸುರನು ತನ್ನ ಅರಮನೆಗೆ ಇಂದ್ರನ ರಾಣಿ ಶಚಿದೇವಿಯನ್ನು ಕರೆದು ತಂದು ಗೋಳು ಹೊಯ್ದುಕೊಳ್ಳುತ್ತಿದ್ದನು. ಚಕ್ಷುರನು ಮಡಿದಾಗ ಅವನ ಬುದ್ಧಿ ಸ್ವಾಧೀನ ತಪ್ಪಿ ಇಂದ್ರನ ಮಡದಿಯೂ ಅತಿ ಲಾವಣ್ಯವತಿಯೂ ಆದ ಶಚಿಯು ಇದ್ದಲ್ಲಿಗೆ ಬಂದು ಅವಳನ್ನು ನನ್ನವಳಾಗು ಎಂದು ಪೀಡಿಸತೊಡಗಿದ. ಮಹಿಷಾಸುರನ ಮಡದಿ ಗುಣವತಿ ತನ್ನ ಪತಿಯ ವಿಜಯಕ್ಕಾಗಿ ಹಾಗೂ ತನ್ನ ಮಾಂಗಲ್ಯ ಭಾಗ್ಯಕ್ಕಾಗಿ ಜಯಗೌರಿಯನ್ನು ಪೂಜಿಸುತ್ತಾ ಮೌನವ್ರತವನ್ನಾಚರಿಸುತ್ತಿದ್ದಳು. ಇತ್ತ ಶಚಿಯು ಮಹಿಷನ ಕಾಟ ತಾಳಲಾರದೆ ಗುಣವತಿಯು ಇದ್ದ ಪೂಜಾಲಯಕ್ಕೆ ಓಡಿ ಬಂದು, ಅಮ್ಮ, ನನ್ನ ಮಾನ ಕಾಪಾಡು, ನಿನ್ನ ಗಂಡ ನನ್ನನ್ನು ಬಲಾತ್ಕಾರ ಮಾಡುತ್ತಿದ್ದಾನೆ, ಬೇಗನೆ ಬಂದು ನನ್ನನ್ನು ರಕ್ಷಿಸು ಎಂದು ಅವಳಲ್ಲಿ ಮಾನಭಿಕ್ಷೆ ಕೇಳಿದಳು. ಗುಣವತಿ ಮೌನವ್ರತ ಮುಗಿಸಲು ಇನ್ನೊಂದು ದಿನ ಬಾಕಿ ಇತ್ತು. ಆದರೆ ತನ್ನ ಪತಿಯಿಂದಾಗಿ ಒಬ್ಬಳು ಪತಿವ್ರತೆಯ ಮಾನಹರಣವಾಗಬಾರದೆಂದು ಕಣ್ತೆರೆದಳು. ಆ ವೇಳೆಗೆ ಅಲ್ಲಿಗೆ ಬಂದು ಮಹಿಷನು ಶಚಿಯನ್ನು ಬಲಾತ್ಕಾರ ಮಾಡುತ್ತಿದ್ದುದನ್ನು ಕಂಡು ತಾನು ಪತಿವ್ರತೆಯಾಗಿದ್ದರೆ ಶಚಿದೇವಿಯು ಈ ಸಂದರ್ಭದಲ್ಲಿ ಪಾರಾಗಲಿ ಎಂದು ಜಯಗೌರಿಯನ್ನು ಧೈನ್ಯದಿಂದ ಪ್ರಾರ್ಥಿಸಿದಳು. ಶಚಿಯ ಸೌಂದರ್ಯ ಹೋಗಿ ಮಹಿಷನಿಗೆ ಅವಳು ಕುರೂಪಿಯಂತೆ ಕಂಡಳು. ಕೂಡಲೇ ಮಹಿಷನು ಆ ಮುಖವನ್ನು ನೋಡಲಾಗದೆ ಅಲ್ಲಿಂದ ಓಡಿ ಬಂದು ಬಿಡಾಲನೆಂಬ ರಾಕ್ಷಸನನ್ನು ಕರೆದು ದೇವಿಯನ್ನು ಕೊಂದು ಬರಲು ಅಟ್ಟಿದನು. ಗುಣವತಿಯ ಮೌನವ್ರತ ಭಂಗವಾಗಿ ಮಹಿಷಾಸುರನಿಗೆ ಸಾವು ನಿಶ್ಚಿತವೆಂಬಂತಾಗಿತ್ತು. ಬಿಡಾಲನು ರಣೋಚಿತ ಉಡುಗೆಗಳನ್ನು ತೊಟ್ಟು ಮಹಿಷಾಸುರನಲ್ಲಿಗೆ ಬಂದು, ರಾಕ್ಷಸ ರಾಜ ಮಹಿಷೇಶ, ನೀವು ನಿಶ್ಚಿಂತೆಯಿಂದಿರಿ. ನಾನು ರಸಿಲೋಮ, ರುದಗ್ರ ಹಾಗೂ ಚಕ್ಷುರಾಖ್ಯರಾದಿ ರಾಕ್ಷಸ ವೀರರನ್ನು ಕೊಂದು ಹಾಕಿದ ಆ ದುಷ್ಟಳನ್ನು ಬಿಡುವುದಿಲ್ಲ. ನನ್ನ ಖಡ್ಗವೊಂದೇ ಸಾಕು, ಅವಳ ತಲೆ ಸವರಿ ಹಾಕುತ್ತೇನೆ. ಅವಳ ನೆರವಿಗೆ ಬಂದ ಹರಿಹರ ಬ್ರಹ್ಮಾದಿ ದೇವತೆಗಳನ್ನು ಯಮಪುರಿಗಟ್ಟಿ ಬರುತ್ತೇನೆ ಎಂದು ಹೇಳಿ ರಣರಂಗದಲ್ಲಿ ಶಾಂಭವಿಯನ್ನು ಹುಡುಕುತ್ತಾ ಬಂದನು. ದಾರಿಯುದ್ದಕ್ಕೂ ಹೆಣದ ಸಾಲುಗಳು. ಬಿಡಾಲನು ಕುಪಿತನಾಗಿ ದೇವಿ ಇದ್ದಲ್ಲಿಗೆ ರಥದಲ್ಲಿ ಬಂದು, ಎಲೋ ದುಷ್ಟಳೆ, ರಾಕ್ಷಸ ವೀರರನ್ನು ಚೆಂಡಾಡಿ ಹಿಂಸಿಸಿದೆಯಲ್ಲವೇ? ಇದೋ ನಾನು ಬಿಡಾಲ ಬಂದಿದ್ದೇನೆ, ಧೈರ್ಯವಿದ್ದರೆ ನನ್ನನ್ನೆದುರಿಸು ನೋಡೋಣ ಎಂದು ಅರಚುತ್ತಾ ಸೂರ್ಯನ ಬೆಳಕು ಮಾಯವಾಗುವಂತೆ ಬಾಣಗಳ ಮಳೆಗರೆದನು. ಪರಾಂಬೆಗೆ ಆ ಬಾಣಗಳು ಈಡೆ. ಎಲ್ಲ ಬಾಣಗಳನ್ನು ತುಂಡರಿಸಿ ಆನೆ ಕುದುರೆಗಳನ್ನು ಕೊಂದು ಬಿಡಾಲನ ಕವಚವನ್ನು ರಥವನ್ನು ಪುಡಿಪುಡಿ ಮಾಡಿದಳು. ಹಲವು ರಾಕ್ಷಸ ಸೈನಿಕರು ಅವಳ ಬಾಣದಿಂದ ಹತರಾದರು. ಬಿಡಾಲ ಭಯಂಕರವಾಗಿ ಕೂಗುತ್ತಾ ಹೊಸ ರಥವೇರಿ ಬಂದು ಮಹಾಶಕ್ತಿಯುತವಾದ ಬಾಣವೊಂದನ್ನು ಬಿಟ್ಟನು. ಆ ಬಾಣವು ಕಿಡಿಗಳನ್ನು ಕಾರುತ್ತಾ ಅದರಿಂದ ಉಂಟಾದ ಹೊಗೆ 10 ದಿಕ್ಕುಗಳನ್ನು ವ್ಯಾಪಿಸಿತು. ದೇವತೆಗಳು ಪುನಃ ಕಂಗೆಟ್ಟರು. ಭೂಮ್ಯಾಕಾಶಗಳು ಕಾಣದಾದವು. ದೇವಿಯು ಎಲ್ಲಿರುವಳೆಂಬುದೇ ತಿಳಿಯದಂತಾಯಿತು. ದೇವಿಯು ತಡಮಾಡದೆ ತನ್ನನ್ನು ನಂಬಿಕೊಂಡಿದ್ದ ದೇವತೆಗಳನ್ನು ಕಾಪಾಡಲು ದೇವೇಂದ್ರನ ವಜ್ರಾಯುಧ ಬೀಸಿ ರಾಕ್ಷಸನು ಬಿಟ್ಟ ಬಾಣವನ್ನು ತುಂಡು ಮಾಡಿದಳು. ಅಗಣಿತ ಸಂಖ್ಯೆಯಲ್ಲಿ ವೃದ್ಧಿಯಾಗಿದ್ದ ಶರಸಮೂಹವನ್ನು ಸುದರ್ಶನ ಚಕ್ರ ಬೀಸಿ ಕತ್ತರಿಸಿ ಹಾಕಿದಳು. ಅಂಧಕಾರ ತೊಲಗಿ ಬೆಳಕುಂಟಾಯಿತು. ಬಿಡಾಲನು ರೋಷಾವಿಷ್ಟನಾಗಿ, ಎಲೈ ಹೆಣ್ಣೆ, ನಿನ್ನ ಸೊಕ್ಕು ಅತಿಯಾಯಿತು. ನೀನೇನು ಮಾಯೆಯೋ ಮಹಾಶಕ್ತಿಯೋ ತಿಳಿಯದಾಗಿದೆ. ಇದೋ ನಾನು ಎಸೆಯುವ ಗದೆಯ ಏಟನ್ನು ಸಾಧ್ಯವಾದರೆ ತಡೆದುಕೋ ನೋಡೋಣ. ನಿನ್ನ ಸಾವಂತೂ ನಿಶ್ಚಿತ ಎಂದು ಸಹಸ್ರಮಣ ಭಾರವುಳ್ಳ ಗದೆಯನ್ನು ದೇವಿಯ ಮೇಲೆ ಬೀಸಿದನು. ಶೌನಕರೇ, ಏನು ಹೇಳಲಿ? ದೇವಿಯು ಆ ಗದೆಯನ್ನು 2 ತುಂಡು ಆಗುವಂತೆ ಮಾಡಿ ಆ ತುಂಡುಗಳು ನೆಲದ ಮೇಲೆ ಬಿದ್ದು ಆ ರಭಸಕ್ಕೆ 100 ರಾಕ್ಷಸ ವೀರರು ಮಡಿದರು. ಗದೆಯು ಬಿದ್ದ ಸಂದರ್ಭದಲ್ಲಿ ಬಿಡಾಲನು ಮೂರ್ಛೆ ಹೊಂದಿದನು. ದೇವಿ ಮೂರ್ಛಿತನಾದ ಬಿಡಾಲನಿಗೆ ಬಾಣಪ್ರಯೋಗ ಮಾಡದೆ ಅವನು ಏಳುವುದನ್ನೇ ಕಾದು ನಿಂತಳು.
ನಿಮಿಷಾರ್ಧದಲ್ಲಿ ಬಿಡಾಲನು ಎಚ್ಚೆತ್ತುಕೊಂಡು ಒಂದು ದೊಡ್ಡ ಆನೆಯೇರಿ ದೇವಿಯತ್ತ ಪುಂಖಾನುಪುಂಖವಾಗಿ ಬಾಣಗಳನ್ನೆಸೆಯುತ್ತ ಬಂದನು. ಬಿಡಾಲನು ದುಷ್ಟನಿದ್ದನು. ಅವನು ದೇವಿಯನ್ನು ಹೀನಾಮಾನವಾಗಿ ಜರೆಯುತ್ತಾ, ಎಲೈ ಶಕ್ತಿಯೇ, ನಿನ್ನ ನೆರವಿಗೆ ದೇವತೆಗಳನ್ನಾರನ್ನೂ ಕರೆಯಲಿಲ್ಲವೇ? ಅಥವಾ ಅವರೆಲ್ಲ ಈ ಬಿಡಾಲನ ಸಾಮರ್ಥ್ಯ ಕಂಡು ಓಡಿ ಹೋದರೋ ಹೇಗೆ? ಹೋಗಲಿ, ಹರಿಹರನನ್ನಾದರೂ ಬೇಗ ಕರೆ, ಇಲ್ಲದಿದ್ದರೆ ನೀನು ನಿನ್ನನ್ನುಳಿಸಿಕೊಳ್ಳಲಾರೆ ಎಂದು ಅಟ್ಟಹಾಸದಿಂದ ಕೂಗಾಡಿದನು. ದೇವಿ ಶಾಂಭವಿಯು ಬಿಡಾಲನ ಮಾತಿಗೆ ರೋಷಾವಿಷ್ಟಳಾಗಿ, ಎಲವೋ ದುಷ್ಟನೇ, ನಿನ್ನ ಒಡೆಯನಿಗೆ ಹೇಳಿ ಬಂದಿರುವೆ ತಾನೇ ಯಮಪುರಿಗೆ ಹೋಗುವೆನೆಂದು ಎಂದು ಶೂಲದಿಂದ ಅವನನ್ನು ತಿವಿದಳು. ಆ ತಿವಿತಕ್ಕೆ ಬಿಡಾಲನು ಎಷ್ಟೋ ಯೋಜನೆಗಳ ದೂರ ಹೋಗಿ ಬಿದ್ದನು. ಆದರೂ ಬೇಗ ಬೇಗನೆ ಓಡಿ ಬಂದು ದೇವಿಯನ್ನು ದೂರ ತಳ್ಳಿ ಅವಳ ಬೆನ್ನ ಮೇಲೆ ಗುದ್ದಿದಾಗ ರೋಷ ಉಕ್ಕಿ ಬಂದು ದೇವಿಯು ಬಿಡಾಲನ ಮೇಲೆ ಮುಷ್ಟಿ ಪ್ರಹಾರ ಮಾಡಿ ದೂರ ಹೋಗಿ ಬೀಳುವಂತೆ ಮಾಡಿದಳು. ಆ ಏಟಿಗೆ ಬಿಡಾಲನು ಮೂರ್ಛೆ ಹೋದನು. ಎಚ್ಚೆತ್ತಾಗ ಅವನು ಅವಳೊಡನೆ ಯುದ್ಧ ಮಾಡಲು ಹಿಂದೆ ಸರಿದು ತನ್ನ ಸೋಲೊಪ್ಪಿಕೊಂಡು, ಶಾಂಭವಿ, ನೀನು ಇನ್ನೂ ಯುದ್ಧ ಮಾಡಿ ರಣರಂಗದಲ್ಲಿ ಸಾಯಬೇಡ. ನೀನು ನಿಜವಾಗಿ ಶೂರಳಿರುವೆ. ಇನ್ನು ದಯಮಾಡು ಎಂದು ಹೇಡಿಯಂತೆ ಮಾತನಾಡಿದನು. ಆಗ ದೇವಿಯು, ಬಿಡಾಲ, ನಿನ್ನ ಹಾಗೆಯೇ ರಸಿಲೋಮ, ರುದಗ್ರ, ಚಕ್ಷುರಾಖ್ಯರು ಹೇಳಿ ಏನಾದರೂ ನೋಡಿದೆಯಾ? ನಿನಗೂ ಅದೇ ಗತಿಯಾಗಬೇಕೆಂಬ ಅಪೇಕ್ಷೆಯೇ? ನಾನು ನಿನ್ನನ್ನು ಬಿಡುವುದಿಲ್ಲ. ನಿನ್ನನ್ನು ಕೊಲ್ಲುತ್ತೇನೆ. ಮಹಿಷಾಸುರನನ್ನು ಕೊಲ್ಲುತ್ತೇನೆ. ಇದು ದೇವತೆಗಳು ನನಗಿತ್ತಿರುವ ಕೆಲಸವೂ ಆಗಿದೆ. ಇಗೋ, ಈ ಶರವನ್ನು ತಾಳಿಕೋ ಎಂದು ಬಾಣ ಬಿಟ್ಟಳು. ಬಿಡಾಲನು ಆ ಬಾಣದೇಟಿಗೆ ತತ್ತರಿಸಿ, ಅದುವರೆಗೂ ತನ್ನಲ್ಲಿದ್ದ ಬ್ರಹ್ಮಶಕ್ತಿಯನ್ನು ಪ್ರಯೋಗಿಸದಿದ್ದವನು ದೇವಿಯನ್ನು ಆ ಶಕ್ತಿಯಿಂದ ಸಾಯಿಸದೆ ಬಿಡುವುದಿಲ್ಲ ಎಂದುಕೊಂಡು ಬ್ರಹ್ಮಶಕ್ತಿಯನ್ನು ಹೊರತೆಗೆದನು. ಬ್ರಹ್ಮಶಕ್ತಿಗೆ ಮೀರಿದ್ದು ಇನ್ನೊಂದಿರಲಿಲ್ಲ. ಅದು ಹೊರಸೂಸುವ ಉರಿಗೆ 3 ಲೋಕಗಳೇ ಸುಟ್ಟು ಹೋಗುತ್ತವೆ. ಸಪ್ತಸಾಗರಗಳೂ ತಕತಕವೆಂದು ಕುದಿಯುತ್ತವೆ. ಎದುರಿಗೆ ಸಿಕ್ಕಿದ ಯಾರನ್ನೇ ಆಗಲಿ ಸೀಳಿ ಹಾಕಿಬಿಡುತ್ತದೆ. ಬಿಡಾಲನು ಬ್ರಹ್ಮಶಕ್ತಿಯನ್ನು ಮೇಲೆತ್ತಿ, ಶಾಂಭವಿ, ನೀನು ಸ್ತ್ರೀ ಎಂದು ಇದುವರೆಗೂ ಸುಮ್ಮನಿದ್ದೆ. ಆದರೆ ನಿನ್ನ ಆಟಾಟೋಪ ಮಿತಿಮೀರಿತು. ನಿನ್ನನ್ನು ಕೊಂದು ಪಾಪಿಯಾದರೂ ಸರಿ, ಕೊಲ್ಲದೆ ಬಿಡುವುದಿಲ್ಲ. ಸಾಧ್ಯವಿದ್ದರೆ ಬ್ರಹ್ಮಶಕ್ತಿಯನ್ನು ತಡೆದುಕೋ ನೋಡೋಣ ಎಂದು ಹೇಳಿ ಬ್ರಹ್ಮಶಕ್ತಿಯನ್ನು ಮಹಾಬಲದಿಂದ ಘರ್ರನೆ ತಿರುಗಿಸಿ ದೇವಿಯ ಮೇಲೆ ಬಿಟ್ಟನು. ಬ್ರಹ್ಮಶಕ್ತಿಯನ್ನು ತನ್ನೊಳಗೆ ಸೇರಿಸಿಕೊಂಡು ರೂಪುಗೊಂಡಿದ್ದ ದೇವಿಗೆ ಅದು ಒಂದು ಹಾರಾಗಿ ಹೋಗಿ ಕೊರಳನ್ನು ಅಲಂಕರಿಸಿತು. ಆಗ ಉಂಟಾದ ಬೆಳಕಿಗೆ ದೇವತೆಗಳು ಹರ್ಷಗೊಂಡರು. ದೈತ್ಯ ಬಿಡಾಲನು ಕಟಕಟನೆ ಹಲ್ಲುಗಳನ್ನು ಕಡಿಯುತ್ತಾ ಮಹಾವೃಕ್ಷಗಳನ್ನು ಕಿತ್ತು ಶಾಂಭವಿಯ ಮೇಲೆ ಎಸೆದನು. ಬಳಿಕ ತನ್ನ 2 ಕೈಗಳಿಂದ ದೇವಿಯನ್ನು ಬಡಿದು ಹಿಂಸಿಸಿದನು. ಆಗ ದೇವಿಯು ಬಿಡಾಲನನ್ನು ಸಾಯಿಸುವುದೇ ಸರಿ ಎನ್ನುತ್ತಾ ಶಿವನ ಶೂಲದಿಂದ ಆ ದುಷ್ಟನ ಎದೆಯನ್ನು ತಿವಿದು ಕೊಂದಳು. ಬಿಡಾಲನ ದೈತ್ಯಾಕಾರದ ದೇಹ ನೆಲಕ್ಕುರುಳಿ ಸಾವನ್ನಪ್ಪಿತು. ಆಗ ಕೆರಳಿ ಬಂದ ಅನೇಕ ರಾಕ್ಷಸ ಸೈನಿಕರನ್ನು ದೇವಿಯು ಶರವರ್ಷ ಕರೆದು ಸಾಯಿಸಿದಳು. ಬಿಡಾಲನೊಂದಿಗೆ ಬಂದಿದ್ದ ಎಲ್ಲ ರಾಕ್ಷಸರೂ ಹತರಾದರು. ರಣರಂಗದಲ್ಲಿ ಒಬ್ಬ ರಾಕ್ಷಸನೂ ಜೀವಂತ ಉಳಿಯಲಿಲ್ಲ. ರಕ್ತದ ಹೊಳೆ ಹರಿದು ಮಾಂಸ ಮೂಳೆಗಳು ಬೆಟ್ಟದೋಪಾದಿಯಲ್ಲಿ ರಾಶಿ ರಾಶಿ ಬಿದ್ದವು. ಇದೀಗ ಮಹಿಷ ಮಂಡಲದಲ್ಲಿ ಉಳಿದಿದ್ದವನು ಮಹಿಷಾಸುರನೊಬ್ಬನೇ. ಮಹಿಷಾಸುರನು ಮಹಾರಾಕ್ಷಸನಿದ್ದನು. ಅವನ ದೈತ್ಯಾಕಾರ ನೋಡಿದರೆ ಸಾಕು ಎಂಥ ವೀರರು ನಡುಗಿ ಹೋಗುತ್ತಿದ್ದರು. ಮಹಿಷಾಕಾರದಲ್ಲಿ ಕಂಡಾಗ ಎದುರಿಗೆ ಪರ್ವತಾಕಾರದ ಕೋಣವೇ ನಿಂತಂತಾಗುತ್ತಿತ್ತು. ಯಮನ ಕೋಣವು ಅವನ ಮುಂದೆ ಚಿಕ್ಕದಾಗಿ ತೋರುತ್ತಿತ್ತೋ ಏನೋ. ರಣರಂಗದಲ್ಲಿ ಮಹಾವೀರರಾದ ಚಕ್ಷುರಾಖ್ಯ, ಬಿಡಾಲ ಮೊದಲಾದ ರಾಕ್ಷಸ ವೀರರು ಗತಿಸಿದುದು ಅವನಲ್ಲಿ ಕೋಪವನ್ನು ಉಕ್ಕಿಸಿತು. ಮಹಿಷಾಸುರನು ಇಡೀ ಭೂಮಂಡಲವೇ ಅದುರುವಂತೆ ಗರ್ಜಿಸಿದನು. ತನ್ನ ಬಾಲವನ್ನು 1 ಸಲ ಅಲ್ಲಾಡಿಸಿದ್ದೇ ಸಾಕು, ಭೂಮ್ಯಾಕಾಶಗಳು ಬಿರಿದಂತಾಯಿತು. ಭೂಮಿ ಕಡಲು ಒಂದಾಯಿತು. ದೇವತೆಗಳು ಎಲ್ಲೋ ಉತ್ಪಾತವಾಯಿತೆಂದು ಹೆದರಿದರು. ಮಹಿಷನು 1 ಸಲ ಕಾಲನ್ನೆತ್ತಿ ಭೂಮಿಯನ್ನು ಮೆಟ್ಟಲು ಭೂಮಿ ಇಬ್ಬಾಗವಾಯಿತು. ಹರಿಹರ ಬ್ರಹ್ಮಾದಿ ದೇವತೆಗಳೆಲ್ಲರೂ ಗಾಬರಿಗೊಂಡು ಬೇರೊಂದು ಲೋಕದಲ್ಲಿ ಅಡಗಿಕೊಂಡರು. ಮಹಿಷಾಸುರನು ಯುದ್ಧ ಸನ್ನದ್ಧನಾದುದನ್ನು ತಿಳಿದು ಗುಣವತಿ ಅವನಿದ್ದಲ್ಲಿಗೆ ಬಂದು
ಸ್ವಾಮಿ, ಬಂದಿರುವವಳು ಸಾಮಾನ್ಯಳೆಂದು ಭಾವಿಸಬೇಡಿ. ಆಕೆ ಶಿವಶಕ್ತಿ, ಆದಿಪರಾಶಕ್ತಿ, ಶಾಂಭವಿ, ಮಹಾಲಕ್ಷ್ಮಿ. ಬೇಡ, ಸ್ತ್ರೀ ಎಂದು ಉಪೇಕ್ಷಿಸಿ ಅವಳೊಡನೆ ಯುದ್ಧಕ್ಕೆ ಹೋಗಬೇಡಿ. ಅವಳು ಸ್ತ್ರೀ ಎಂದರೂ ಅವಳಲ್ಲಿ ಇಡೀ ಬ್ರಹ್ಮಾಂಡದ ಶಕ್ತಿಯೇ ಅಡಗಿದೆ. ಅವಳೊಂದು ಶಕ್ತಿಸಾಗರ ಎಂದು ತಡೆದಳು. ಮಹಿಷಾಸುರನು ಗುಣವತಿಯನ್ನು ನಿಂದಿಸುತ್ತಾ, ಶತ್ರುಪಕ್ಷಪಾತಿಯಂತೆ ವರ್ತಿಸಬೇಡ. ಆ ಹೆಣ್ಣು ನನಗೊಂದು ಸಣ್ಣ ಪ್ರಾಣಿ. ಅವಳನ್ನು ಕ್ಷಣ ಮಾತ್ರದಲ್ಲಿ ಕೊಂದು ಹಾಕಿ ನನ್ನ ಕಡೆಯವರಿಗಾಗಿರುವ ನೋವನ್ನು ಶಮನಗೊಳಿಸುತ್ತೇನೆ. ಅಡ್ಡ ಬರಬೇಡ, ತೊಲಗಾಚೆ ಎಂದು ಹೇಳಲು ಗುಣವತಿ ಕಂಗೆಟ್ಟು ಹೋದಳು. ಮಹಿಷಾಸುರನು ದೇವಿಯಿಂದ ಪರಾಭವಗೊಳ್ಳುವ ಮೊದಲೇ ಹೋಗಿ ಅವಳಲ್ಲಿ ಪತಿಭಿಕ್ಷೆ ಬೇಡುವೆನೆಂದುಕೊಂಡು ದೇವಿಯ ಬಳಿಗೋಡಿದಳು. ದೇವಿಯು ಪ್ರಾತಃ ಕಾಲಕ್ಕೆ ಬಂದ ಗುಣವತಿಯನ್ನು ಕಂಡು ಅವಳು ಬಂದಿದ್ದ ಉದ್ದೇಶ ತಿಳಿದಳು. ಲೋಕಕಂಟಕನಾದ ಮಹಿಷಾಸುರನನ್ನು ಸಂಹರಿಸದೆ ನಾನು ಹಿಂತಿರುಗುವುದಿಲ್ಲವಮ್ಮ. ಅವನನ್ನು ಹೀಗೆಯೇ ಬಿಟ್ಟರೆ ಜಗತ್ತೇ ಉಳಿಯುವುದಿಲ್ಲ. ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ನೀನು ನನ್ನಲ್ಲಿ ಐಕ್ಯಳಾಗುವೆ ಎಂದು ಹೇಳಿ ಗುಣವತಿಯನ್ನು ಒಂದು ಪುಷ್ಪಮಾಲೆಯಾಗಿ ಸ್ವೀಕರಿಸಿದಳು. ಮಹಿಷಾಸುರನು 1700 ಅಕ್ಷೋಹಿಣಿ ಸೇನೆಯೊಂದಿಗೆ ಆನೆ, ಕುದುರೆ, ರಥಗಳಿಂದ ಕೂಡಿ ದೇವಿಯೊಡನೆ ಯುದ್ಧ ಮಾಡಲು ರಣರಂಗಕ್ಕೆ ಧಾವಿಸಿ ಬಂದನು. ಮಹಿಷನು ಬರುತ್ತಿರುವಾಗಲೇ ಅವನ ದೈತ್ಯಾಕಾರವನ್ನು ನೋಡಿ ದೇವತೆಗಳು ಕಂಗೆಟ್ಟು ಹೋದರು. ಇಂಥ ದೈತ್ಯನೊಡನೆ ಕೋಮಲ ಹೃದಯದ ದೇವಿಯು ಹೇಗೆ ಯುದ್ಧ ಮಾಡುವಳೋ ಎಂದುಕೊಂಡು ಬಳಿಕ ದೇವಿಗೆ ಉತ್ತೇಜನ ನೀಡಿ ಅವಳು ಕೋಪಾವಿಷ್ಟಳಾಗಲು, ಶಾಂಭವಿ, ತಾಯೇ, ಮಹಿಷಾಸುರನು ಬರುತ್ತಿದ್ದಾನೆ. ಅವನನ್ನು ಕೊಂದು ಹಾಕಿ ನಮ್ಮನ್ನು ಸಂಕಟದಿಂದ ಪಾರು ಮಾಡು ಎಂದು ದೇವಿಗೆ ಜಯ ಕೋರುತ್ತಾ ಹೇಳಿದರು. ಮಹಿಷಾಸುರನು ತನ್ನೆತ್ತರದ ದೊಡ್ಡ ಬಿಲ್ಲನ್ನು ಕೈಯಲ್ಲಿ ಹಿಡಿದಿದ್ದನು. ಅವನ ಮುಖದಲ್ಲಿ ತೇಜಸ್ಸು ತುಂಬಿದ್ದು ಅವನೊಬ್ಬ ವೀರನೆಂದು ಹೇಳುತ್ತಿದ್ದಿತು. ಆದರೆ ಅವನೊಬ್ಬ ದುಷ್ಟನಿದ್ದನು. ತಾನೇ ಬ್ರಹ್ಮಾಂಡದೊಡೆಯನೆಂದು ಬೀಗುತ್ತಿದ್ದನು. ಅಹಂಕಾರದಿಂದ ಕೊಬ್ಬಿ ಹೋಗಿದ್ದನು. ರಣಾಂಗಣಕ್ಕೆ ಬಂದವನೇ ದೇವಿಯ ಮೇಲೆ ಒಂದೇ ಸಮನೆ ಬಾಣಗಳನ್ನು ಪ್ರಯೋಗಿಸಿದನು. ದೇವಿಯು ಆ ಎಲ್ಲ ಬಾಣಗಳನ್ನು ಒಂದೊಂದಾಗಿ ಕತ್ತರಿಸಿದಳಲ್ಲದೆ ಅವನ ಬಿಲ್ಲು ರಥದ ಧ್ವಜವನ್ನು ಧೂಳೀಪಟ ಮಾಡಿದಳು. ರಥದ ಕುದುರೆಗಳು ದಿಕ್ಕಾಪಾಲಾಗಿ ಓಡಿಹೋದವು. ಸಾರಥಿಯು ಹೇಳ ಹೆಸರಿಲ್ಲದೆ ಹೋದನು. ಮಹಿಷಾಸುರನು ಗಟ್ಟಿಯಾಗಿ ಬೊಬ್ಬಿಡುತ್ತಾ, ಎಲೋ ಹೆಣ್ಣೆ, ನನ್ನ ಕಡೆಯ ವೀರರಾದ ರಸಿಲೋಮಾದಿಗಳನ್ನು ಕೊಂದೆಯಲ್ಲವೇ? ನನ್ನ ಸೈನಿಕರನ್ನು ಸಾವಿರಾರು ಸಂಖ್ಯೆಯಲ್ಲಿ ಸಾಯಿಸಿ ಭಾರಿ ನಷ್ಟವನ್ನುಂಟು ಮಾಡಿದ ನಿನ್ನನ್ನು ಸುಮ್ಮನೆ ಬಿಡೆನು. ಇದೋ ನನ್ನ ಬಳಿಯ ಪಾಶದಿಂದ ನಿನ್ನನ್ನು ಕಟ್ಟಿ ಹಾಕಿಬಿಡುತ್ತೇನೆ ಎಂದು ಹೇಳುತ್ತಾ ದೇವಿಯತ್ತ ಪಾಶವನ್ನು ಎಸೆದನು. ಪಾಶ ಜಗದಂಬೆಯನ್ನು ಅವಳು ಕುಳಿತಿದ್ದ ಸಿಂಹವನ್ನು ಕಟ್ಟಿ ಹಾಕಿತು. ಆದರೆ ಜಗದೀಶ್ವರಿಯಾದ ಶಕ್ತಿಯು ತನ್ನ ಹರಿತವಾದ ಖಡ್ಗದಿಂದ ಪಾಶವನ್ನು ಕತ್ತರಿಸಿ ಹಾಕಿಬಿಟ್ಟಳು. ದುಷ್ಟ ಮಹಿಷನು ಅದನ್ನು ಕಂಡು ಮಹಾಕೋಪದಿಂದ ಮಹಾಹರಿತವಾದ ಖಡ್ಗದಿಂದ ದೇವಿಯನ್ನು ಹೊಡೆಯ ಹೋದನು. ದೇವಿಯು ಅದನ್ನು ತಪ್ಪಿಸಿಕೊಂಡು ಬಲವಾಗಿ ತನ್ನ ಗದೆಯಿಂದ ರಾಕ್ಷಸನನ್ನು ಅಪ್ಪಳಿಸಿದಳು. ಆದರೆ ಮಹಿಷನು ಗದಾಘಾತವನ್ನು ತಪ್ಪಿಸಿಕೊಂಡು ಪುನಃ ಖಡ್ಗವನ್ನು ಬೀಸಿದನು. ದೇವಿಯು ಅದನ್ನು ಇಂದ್ರನ ವಜ್ರಾಯುಧದಿಂದ ತುಂಡು ತುಂಡು ಮಾಡಿಬಿಟ್ಟಳು. ಮಹಿಷಾಸುರನು ಕುಳಿತು ಬಂದ ಆನೆಯನ್ನು ಸಿಂಹವು ನುಗ್ಗಿ ಬಂದು ಸಾಯಿಸಿತು. ಅದೇ ಸಮಯಕ್ಕೆ ದುಷ್ಟ ಮಹಿಷನನ್ನು ದೇವಿ ತನ್ನ ಕತ್ತಿಯಿಂದ ಹೊಡೆದು ಕೆಳಗುರುಳಿಸಿದಳು. ಮಹಿಷಾಸುರನಿಗೂ ಶಾಂಭವಿಗೂ ಯುದ್ಧವು ಬಹುಕಾಲ ನಡೆಯಿತು. ಎಷ್ಟು ಬಾರಿ ಇಬ್ಬರೂ ಶೂಲ, ಮುಸಲ, ಗದೆ, ಖಡ್ಗಗಳನ್ನು ಬೀಸಾಡಿದರೋ ಈ ಘನಘೋರ ಯುದ್ಧವನ್ನು ನೋಡಲಾಗದೆ ಅನೇಕ ದೇವತೆಗಳು ಮೂರ್ಛೆ ಹೋದರು. ದೇವಿಯು ಮಹಿಷಾಸುರನ ಶೌರ್ಯ ಸಾಹಸಗಳನ್ನು ಮೆಚ್ಚಿದಳು. ನಿಜಕ್ಕೂ ಮಹಿಷನ ಪೌರುಷ ಹೇಳತೀರದಾಗಿತ್ತು. ಮಹಾಪರಾಕ್ರಮಿಯಾಗಿ ಮಹಿಷನು ದೇವಿಯೊಂದಿಗೆ ಹೋರಾಡುತ್ತಿದ್ದನು. ಒಂದು ಹಂತದಲ್ಲಿ ಮಹಿಷಾಸುರನು ಗರ್ಜಿಸುತ್ತಾ ತನ್ನ ಮಹಿಷ ದೇಹ ಪ್ರದರ್ಶಿಸಿ ಸಿಂಹವನ್ನು ಒದ್ದು ಅದು ಮೂರ್ಛೆ ಬೀಳುವಂತೆ ಮಾಡಿದನು. ಆಗ ಸಿಟ್ಟಾದ ಪರಾಂಬೆಯು ಮಹಿಷನನ್ನು ಖಡ್ಗದಿಂದ ಥಳಿಸಿದಳು. ಶೌನಕರೇ, ಇಬ್ಬರಿಗೂ ನಡೆದ ಯುದ್ಧವನ್ನು ವರ್ಣಿಸಲು ಹರಿಹರರಿಗೂ ಸಾಧ್ಯವಿಲ್ಲ. ಅವರೇ ಯುದ್ಧವನ್ನು ಬೆಕ್ಕಸ ಬೆರಗಾಗಿ ನೋಡುತ್ತಾ ಇದ್ದುಬಿಟ್ಟರು. ಮಹಿಷಾಸುರನು ಭಾರಿ ರೋಷದಿಂದ ದೇವಿಯು ಕುಳಿತಿದ್ದ ಸಿಂಹವನ್ನು 100 ಬಾರಿ ಹಿಡಿದು ಎತ್ತಿ ಹಾಕಿದ್ದನು. ಅವನು ಮಾಡುತ್ತಿದ್ದ ಗರ್ಜನೆಗೆ ಸಿಂಹವೂ ಕಂಪಿಸುತ್ತಿತ್ತು.
ಮಹಿಷಾಸುರನು ದೇವಿಯನ್ನು ಉದ್ದೇಶಿಸಿ, ಎಲಾ ಹೆಂಗಸೆ, ನೀನು ಬಲ್ಲೆಯೋ ಇಲ್ಲವೋ, ನನಗೆ ಯಾರಿಂದಲೂ ಸಾವಿಲ್ಲವೆಂಬುದು ನಿಶ್ಚಿತ. ಇನ್ನು ನೀನು ಹೆಂಗಸು, ಏನು ಮಾಡಬಲ್ಲೆ? ಸುಮ್ಮನೆ ಬಂದ ದಾರಿ ಹಿಡಿದು ಹೋಗು ಎಂದನು. ಅದಕ್ಕೆ ದೇವಿಯು, ಎಲೋ ಮಹಿಷನೇ, ನಾನು ನಿನ್ನ ಮೃತ್ಯುವೆಂದು ತಿಳಿ. ನಿನ್ನನ್ನು ಕೊಲ್ಲದೆ ನಾನು ಹಿಂತಿರುಗುವುದಿಲ್ಲ. ಈಗಾಗಲೇ ರಸಿಲೋಮಾದಿಗಳನ್ನು ಯಮಪುರಿ ಗಟ್ಟಿಯಾಯಿತು. ಇನ್ನು ನೀನೊಬ್ಬ ಉಳಿದಿರುವೆ. ಇಗೋ ನನ್ನ ಶೂಲದೇಟು ಸಹಿಸಿಕೋ ನೋಡೋಣ ಎಂದು ಆ ದುಷ್ಟ ರಾಕ್ಷಸನನ್ನು ಶೂಲದಿಂದ ಇರಿದಳು. ಅವನ ಶರೀರವನ್ನು ಗದೆಯಿಂದ ಬಡಿದಳು. ಆದರೆ ಆ ಮಹಿಷನು ಒಂದು ಪರ್ವತಾಕಾರವಾಗಿ ಬೆಳೆದಿದ್ದನು. ಅವನನ್ನು ಕೊಲ್ಲಲು ಸಾಧ್ಯವೇ ಆಗದಂತಾಗಿತ್ತು. ಏನೆಲ್ಲ ಏಟು ತಿಂದರೂ ಮಹಿಷನು ಸಾಯಲಿಲ್ಲ. ಅವನಾದರೂ ವೀರಾವೇಶದಿಂದ ಹೋರಾಡುತ್ತಿದ್ದನು. ಯುದ್ಧವೆಂದರೆ ಅವನಿಗೆ ಒಂದು ಆಟದಂತಿತ್ತು. ಮಹಿಷಾಸುರನು ಬೆಟ್ಟ ಗುಡ್ಡಗಳನ್ನು, ಗಿಡ ಮರಗಳನ್ನು ಕಿತ್ತು ತಂದು ದೇವಿಯ ಮೇಲೆ ಎಸೆಯುತ್ತಿದ್ದನು. ಆದರೆ ದೇವಿಯು ಎಲ್ಲವನ್ನೂ ತುಂಡು ತುಂಡಾಗಿ ಮಾಡುತ್ತಿದ್ದಳು. ಎಷ್ಟು ಹೋರಾಡಿದರೂ ಮಹಿಷನನ್ನು ಕೊಲ್ಲಲಾರದಾದಾಗ ಹರಿಹರರು ದೇವಿಗೆ ಮಧುವನ್ನು ತಂದಿತ್ತು. ಅಮ್ಮ ಶಾಂಭವಿ, ಈ ದುಷ್ಟನಿಗೆ ಸೌಮ್ಯವಾಗಿ ಹೊಡೆದರೆ ಸಾಯನು. ಬೇಗನೆ ಈ ಮಧುಪಾನ ಮಾಡಿ ರಾಕ್ಷಸನನ್ನು ಸಾಯಿಸು ಎಂದು ಹೇಳಿದರು. ದೇವಿಗೆ ಕೋಪ ಉಕ್ಕಿತು. ಅವಳಲ್ಲಿ ವೀರಾವೇಶ ಪ್ರಕಟವಾಯಿತು. ಕೋಟಿ ಪ್ರಮಾಣದ ಶಕ್ತಿ ಅವಳಲ್ಲಿ ಆವಿರ್ಭವಿಸಿ ದೇವಿಯು ಕೋಪದಿಂದ ಹೂಂಕರಿಸುತ್ತಾ ಶಿವನ ತ್ರಿಶೂಲವನ್ನು ಹಿಡಿದು ಮುನ್ನುಗ್ಗಿ ಬಂದು ಆ ದುಷ್ಟ ರಕ್ಕಸನನ್ನು ಕಾಲಿನಿಂದ ಒದ್ದು ಕೆಳಕ್ಕೆ ಕೆಡವಿ ತ್ರಿಶೂಲದಿಂದ ಬಲವಾಗಿ ಅವನ ಎದೆ ತಿವಿದು ಖಡ್ಗದಿಂದ ತಲೆಯನ್ನು ಕತ್ತರಿಸಿ ಹಾಕಿದಳು. ಅಬ್ಬಾ! ಆ ದೈತ್ಯಾಕಾರದ ರಾಕ್ಷಸನು ಮಹಿಷ ರೂಪದಲ್ಲಿ ರಕ್ತ ಕಾರುತ್ತ ಸತ್ತು ಬಿದ್ದನು. ಭೂಭಾರ ಕಡಿಮೆಯಾದಂತಾಯಿತು. ಆದರೆ ದೇವಿಯ ಉಗ್ರ ರೂಪವನ್ನು ಆ ಸಮಯದಲ್ಲಿ ಶಮನಗೊಳಿಸಲು ಯಾರಿಂದಲೂ ಸಾಧ್ಯವಾಗದಂತಾಯಿತು. ಅವಳು ಘೋರ ರೂಪದಿಂದ ರಾಕ್ಷಸರನ್ನು ಧ್ವಂಸ ಮಾಡಿ ರಣರಂಗವನ್ನು ಸ್ಮಶಾನವಾಗುವಂತೆ ಮಾಡಿಬಿಟ್ಟಳು. ಎಂಬಲ್ಲಿಗೆ ಶ್ರೀದೇವಿ ಮಹಾತ್ಮೆಯ 7ನೆಯ ಅಧ್ಯಾಯವು ಮುಗಿಯಿತು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ತೆ 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 ನಮೋ ನಮಃ.